ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ಕೊನೆಗೂ ಯಂಗ್ ಟೈಗರ್, ಜೂನಿಯರ್ NTR ಮತ್ತು ಮಾಸ್ ಡೈರೆಕ್ಟರ್ ಪ್ರಶಾಂತ್ ನೀಲ್ ಕಾಂಬಿನೇಷನ್ನ ಡ್ರ್ಯಾಗನ್ ಸಿನಿಮಾದ ಗ್ಲಿಮ್ಸ್ ರಿಲೀಸ್ ಆಗಿದೆ. ಗ್ಲಿಮ್ಸ್ ನೋಡ್ತಿದ್ರೆ ಪ್ರಶಾಂತ್ ನೀಲ್ ಅವರು ಮತ್ತೊಮ್ಮೆ ಒಂದು ರಗಡ್ ಪ್ರಪಂಚನ ಸೃಷ್ಟಿಸಿರೋದು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಇದ್ಯಾವುದೋ ಆರ್ಡಿನರಿ ರೌಡಿಸಮ್ ಕಥೆ ಅಲ್ಲ. 1967ರಲ್ಲಿ ನಡೆಯೋ ಇಂಟರ್ನ್ಯಾಷನಲ್ ಡ್ರಗ್ ಮಾಫಿಯಾದ ಕತೆ. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದು 250 ವರ್ಷ ಯಾಕಿದ್ರು ಅನ್ನೋದಕ್ಕೆ ಪ್ರಶಾಂತ್ ನೀಲ್ ಅವರು ಇಲ್ಲಿ ಬೇರೆಯೇ ಹಿಸ್ಟ್ರಿಯನ್ನು ಕನೆಕ್ಟ್ ಮಾಡಿದ್ದಾರೆ. ಗೋಲ್ಡನ್ ಟ್ರಯಾಂಗಲ್ ಮತ್ತು ಆಫ್ಘಾನಿಸ್ತಾನದ ಮಧ್ಯ ಡ್ರಗ್ ಮಾಫಿಯಾನ ಕಂಟ್ರೋಲ್ ಮಾಡುವಂಥ ಆಫ್ಘಾನಿಸ್ತಾನ್ ಟ್ರೇಡಿಂಗ್ ಕಂಪನಿಯ ಮುಖ್ಯ ಹಂತಕ ಲೂಗರ್ ಆಗಿ ಜೂನಿಯರ್ NTR ಅವರು ಕಾಣಿಸ್ಕೊಂಡಿದ್ದಾರೆ. ಲೂಗರ್ ಅಂದರೆ 2ನೇ ಮಹಾಯುದ್ಧ ಟೈಮ್ನಲ್ಲಿ ಜರ್ಮನ್ ದೇಶದವರು ಬಳಸ್ತಿದ್ದ ಒಂದು ಪ್ರಸಿದ್ಧ ಪಿಸ್ತೂಲ್ನ ಹೆಸರು. ಪ್ರಶಾಂತ್ ನೀಲ್ ಅವರು ಹೆಸರಿಡೋದ್ರಲ್ಲಿ ತುಂಬಾ ನಿಸ್ಸೀಮರು. ಅವರ ಮೊದಲನೇ ಸಿನಿಮಾದಿಂದ ಹಿಡಿದು ಇವಾಗ ಡ್ರ್ಯಾಗನ್ ಸಿನಿಮಾದವ್ರಿಗೂ ಒಳ್ಳೊಳ್ಳೆ ಡಿಫ್ರೆಂಟ್ ಹೆಸರುಗಳನ್ನ ಇಟ್ಟಿದ್ದಾರೆ. ಅಗಸ್ತ್ಯ, ಸಾಲಾರ್, ಲೂಗರ್ ಹೀಗೆ ಒಳ್ಳೊಳ್ಳೆ ಹೆಸರುಗಳನ್ನೇ ತಂದಿದ್ದಾರೆ. ಗ್ಲಿಮ್ಸ್ನಲ್ಲಿ NTR ಅವರು ಒಂದು ಡೈಲಾಗ್ ಹೇಳ್ತಾರೆ, ದೇವರು ನನಗೊಂದು ವರ ಕೊಟ್ಟಿದ್ದಾನೆ, ಟ್ರಿಗರ್ ಒತ್ತಿದ ತಕ್ಷಣ ಎಲ್ಲವನ್ನು ಮರೆತು ಬಿಡ್ತೀನಿ ಅಂತ. ಇದು ಅವರ ಪಾತ್ರಕ್ಕಿರುವಂಥ ಒಂದು ರೀತಿಯ ಮೆಂಟಲ್ ಕಂಡೀಷನ್ ಅಥವಾ ಸೈಕೋಪಾಥಿಕ್ ಕ್ಯಾರೆಕ್ಟರನ್ನು ಸೂಚಿಸುತ್ತೆ. ಸಲಾರ್ ಸಿನಿಮಾದಲ್ಲಿ ಕಾನ್ಸಾರ್ ಸಾಮ್ರಾಜ್ಯದ ಜೊತೆ ರಷ್ಯನ್ ಮತ್ತು ಆಫ್ಘನ್ ಮಾಫಿಯಾಗಳ ಲಿಂಕನ್ನು ತೋರಿಸಿದರು. ಇಲ್ಲೂ ಕೂಡ ಆಫ್ಘನ್ ಟ್ರೇಡಿಂಗ್ ಕಂಪ್ನಿ ಇರೋದ್ರಿಂದ ಈ ಕತೆ ಮುಂದೆ ಸಲಾರ್ ಪ್ರಪಂಚಕ್ಕೆ ಕನೆಕ್ಟ್ ಆದ್ರೂ ಆಶ್ಚರ್ಯ ಏನಿಲ್ಲ. ಪ್ರಶಾಂತ್ ನೀಲ್ ಅವರು ಮತ್ತೊಮ್ಮೆ ಅದ್ಭುತವಾದ ಮಾಫಿಯಾ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾರೆ. ಡ್ರಗ್ ಮತ್ತು ಹಿಸ್ಟ್ರಿಯನ್ನು ಬ್ಲೆಂಡ್ ಮಾಡಿರೋ ರೀತಿ ತುಂಬಾ ಇಂಪ್ರೆಸಿವ್ ಆಗಿದೆ. ಲೂಗರ್ ಪಾತ್ರದಲ್ಲಿ NTR ಅವರ ಕಣ್ಣುಗಳು ಮತ್ತು ಅವರ ಕನ್ನಡ ಡೈಲಾಗ್ ಡೆಲಿವರಿ ಅದ್ಭುತವಾಗಿದೆ. ಕಂಪ್ಲೀಟ್ ನೆಗೆಟಿವ್ ಹೀರೋ ಥರನೇ ಕನ್ನಡದಲ್ಲಿ ಡೈಲಾಗನ್ನು ಹೊಡೆದಿದ್ದಾರೆ. ಸಲಾರ್ ಸಿನಿಮಾದ ಥರನೇ ಇಲ್ಲೂ ಕೂಡ ಪ್ರಶಾಂತ್ ನೀಲ್ ಅವರು ತುಂಬಾ ನೆಗೆಟಿವ್ ಕ್ಯಾರೆಕ್ಟರ್ಗಳನ್ನ ತುಂಬಿಸಿದ್ದಾರೆ. ಆ್ಯಸ್ ಯೂಶುವಲ್ ರವಿ ಬಸ್ರೂರವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಹೈಪನ್ನು ಕೊಡುತ್ತೆ. ಅನಿಲ್ ಕಪೂರ್, ರುಕ್ಮಿಣಿ ವಸಂತ್ ಮತ್ತು ಬಿಜು ಮೆನನ್ ಅವರಂಥ ದೊಡ್ಡ ತಾರ ಬಳಗ ಇಲ್ಲಿ ಇಂಟ್ರೆಸ್ಟಿಂಗನ್ನು ಮೂಡಿಸುತ್ತೆ. ಇನ್ನು ಮೈನಸ್ ಪಾಯಿಂಟ್ ಏನಪ್ಪ ಅಂತಂದರೆ, ಗ್ಲಿಮ್ಸ್ ನೋಡುವಾಗ ಕೆಲವೊಂದು ಕಡೆ KGF ಮತ್ತು ಸಲಾರ್ ಹ್ಯಾಂಗ್ ಓವರು ಎದ್ದು ಕಾಣಿಸ್ತಾ ಇತ್ತು. ಪ್ರಶಾಂತ್ ನೀಲ್ ಅವರು ಇನ್ನು ತಮ್ಮ ಹಳೆಯ ಶೈಲಿಯಿಂದ ಹೊರಬಂದಿಲ್ಲ ಅಂತ ಕಾಣಿಸುತ್ತೆ. ಇನ್ನು NTR ಅವ್ರನ್ನ ಎಲ್ಲ ಸಿನಿಮಾದಲ್ಲೂ ಬಲ್ಕಿಯಾಗಿ ನೋಡಿ ಅಭ್ಯಾಸ ಆಗಿರೋರಿಗೆ ಈ ಸಿನಿಮಾದಲ್ಲಕ್ಕೂ ಸ್ವಲ್ಪ ಅಜೀಬ್ ಅನಿಸ್ತಾ ಇದೆ. ಅವರ ಬಿಯರ್ಡ್ ಆಗಿರ್ಬೋದು, ಅವರ ಥಿನ್ ಬಾಡಿ ಆಗಿರ್ಬೋದು, NTR ಅವರ ಈ ಸಿನಿಮಾದ ಲುಕ್ಕು ಅಷ್ಟಾಗಿ ಯಾರಿಗೂ ಇಷ್ಟ ಆಗ್ತಾ ಇಲ್ಲ. ಆದರೂ ಕೂಡ ಪ್ರಶಾಂತ್ ನೀಲ್ ಅವರು ಕಥೆಯನ್ನು ಒಮ್ಮೆ ಬಿಚ್ಚಿಟ್ರೆ ಥಿಯೇಟರ್ನಲ್ಲಿ ಬೆಂಕಿ ಹಚ್ಚೋದಂತೂ ಗ್ಯಾರಂಟಿ. 2027 ಜೂನ್ನಲ್ಲಿ ಈ ಸಿನಿಮಾ ಬರ್ತಾ ಇದೆ. ನಿಮ್ಗೇನನ್ಸುತ್ತೆ ಈ ಗ್ಲಿಮ್ಸನ್ನು ನೋಡಿ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.